ನಮಸ್ಕಾರ. ನಾನು ಶುಭವಿ ತಾಯಿ. ನನ್ನಲ್ಲಿ ಗೊತ್ತಾಗಿದ್ದು ಅಮರ ಸೌಂದರ್ಯ ಫೌಂಡೇಶನ್ ಅನ್ನೋದ್ರ ಬಗ್ಗೆ. ಅದು ನಮ್ಮ ಮನೆಗೆ ದೂರ ಆದ್ರೂ ಸಹ ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡೆ. ಇವನ್ ನಾನು ಅದನ್ನ ಸರ್ಚ್ ಮಾಡಿ ಗೂಗಲಲ್ಲಿ ನೋಡಿದ್ರು ಸಹ ಆದ್ರೂ ಅದು ಬೇರೆಯವ್ರ ಬಾಯಿಂದನೂ ಸಹ ಅದ್ರ ಬಗ್ಗೆ ನಾನು ತುಂಬಾ ಒಳ್ಳೆ ಒಪಿನಿಯನ್ ಕೇಳಿ ಈ ಶಾಲೆಗೆ ನನ್ನ ಮಗುನ ಸೇರಿಸಲೇಬೇಕು ಅನ್ನೋ ಉದ್ದೇಶದಿಂದ ಬಂದು ನಾನು ಮೇಡಮ್ನ ಮೀಟ್ ಮಾಡಿದೆ. ಆಗ ಮೇಡಮ್ ನನಗೆ ತುಂಬ ಸೈಕಲಾಜಿಕಲ್ ಸಪೋರ್ಟ್ ಕೊಟ್ಟರು. ಮಗು ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಮಗುಗೆ ತುಂಬ ಬಿಹೇವಿಯರಲ್ ಇಶ್ಯೂಸ್ ಇದೆ ಮೇಡಮ್, ಈ ಮಗುನ ಜಾಯಿನ್ ಮಾಡಿ ಅಂತ ಹೇಳಿದ್ರು. ಈವನ್ ನನಗೆ ಆ ಟೈಮಲ್ಲಿ ನನಗೆ ಅನಿಸ್ತು, ಈ ಥರ ಒಂದು ಮಾರಲ್ ಸಪೋರ್ಟ್ ಕೊಡೋರು ನಮ್ಗೆ ಯಾರೂ ಇಲ್ವಲ್ಲ. ಈವನ್ ನಾನು ಸಿಂಗಲ್ ಪೇರೆಂಟ್ ಆಗಿ ಇಷ್ಟೊಂದೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಿರುವಾಗ ಆ ಮಾತುಗಳು ನನ್ನ ಮನಸ್ಸಿಗೆ ತುಂಬಾ ಪ್ರಭಾವ ಬೀಳ್ತು. ನನಗೆ ತುಂಬ ಮನಸ್ಸಿಗೆ ಧೈರ್ಯ ಕೊಟ್ಟರು. ಅದಾದಮೇಲೆ ನಾನು 2025 ಜೂನಲ್ಲಿ ಮಗುನ ಸೇರಿಸಿದೆ. ಅವಾಗ ಆರಾಮಾಗಿ 2 ಮಂತ್ಸಲ್ಲಿ ಆರಾಮಾಗಿ ಕೂತ್ಕೊಳ್ಳೋದು, ಅವಳು ಅಷ್ಟು ಟಾಲರೆನ್ಸ್ ಕೆಪಾಸಿಟಿ ಎಲ್ಲ ಅವಳ ಮನಸ್ಸಲ್ಲಿ ಬಂತು. ಅವಳು ಯಾವುದನ್ನೇ ಆದ್ರೂ ಸ್ಕೂಲಲ್ಲಿ ಏನೇ ಹೇಳಿದ್ರು ಸಹ ಮನೇಲಿ ಅದನ್ನ ರಿಪೀಟ್ ಮಾಡೋಂಥ ಒಂದು ಅಭ್ಯಾಸಗಳನ್ನ ಮಾಡಿಕೊಂಡ್ಳು. ಆಮೇಲೆ ಅವಳಿಗೆ ಆ ಒಂದು ಪಾಟಿ ಟ್ರೈನಿಂಗ್ ಆಗಲಿ, ಒಬ್ಬರ ಜೊತೆ ಕೂತ್ಕೊಳ್ಳೋದು, ಸಮಾಧಾನವಾಗಿರೋದು, ಅವಳ ಹೈಪರ್ ಆಕ್ಟಿವಿಟಿ ಅದೆಲ್ಲ ನಾನು ನೋಡ್ತಾ ಇದ್ದಂಗೆ ಅವಳಲ್ಲಿ ಅದ್ರ ಚೇಂಜಸ್ನ ನಾನು 10 ಮಂತ್ಸಲ್ಲಿ ಇಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ನಮ್ಮ ಮಗು ಅನ್ನೋ ಒಂದು ಕಲ್ಪನೆ ಕೂಡ ನಮ್ಗಿರ್ಲಿಲ್ಲ. ಕಲ್ಪನೆಗೂ ಮೀರಿ ನನ್ನ ಮಗಳು ಚೆನ್ನಾಗಿ ಆಗ್ತಿದ್ದಾಳೆ. ಇನ್ನು ಮುಂದೆ ನನ್ನ ಮಗಳು ಔಟ್ಪುಟ್ಸ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ. ಸೊ ಥ್ಯಾಂಕ್ಸ್ ಫಾರ್ ಅಮರ ಸೌಂದರ್ಯ ಫೌಂಡೇಶನ್ ಅಂಡ್ ಮ್ಯಾಮ್ ನಿರ್ಮಲಾ ಮ್ಯಾಮ್. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು.